ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಪ್ರವೀಣ್ ವ್ಲಾಗ್. ನಾನು ಇದು ವ್ಲಾಗ್ ಶುಕ್ರವಾರದ ಪೂಜೆ ಮಾಡತ್ತಿದ್ದೆ. ಲಕ್ಷ್ಮೀ ಪೂಜೆ ಶುಕ್ರವಾರಕ್ಕೊಮ್ಮೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ನಾನು. ಸೊ ಇಲ್ಲಿ ನಮ್ಮ ಅಮ್ಮನೂ ಎದ್ಬಿಟ್ಟಿದ್ದ ಅಷ್ಟು ಜಲ್ದಿ. ಅವನು ನನ್ನ ಜೊತೆ ಎಲ್ಲ ಕೂತ್ಕೊಂಡು ಪೂಜೆ ಮಾಡೋದೆಲ್ಲ ನೋಡಕತ್ತಿದ್ದ. ಎಲ್ಲ ಹೊಂದಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಟಿಫನ್ ಎಲ್ಲ ಮಾಡಿ ಇವ್ರಿಗೆ ಆಫೀಸ್ಗೆ ಹೋದ್ರೆ ನಾಷ್ಟ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ಡೇ ಚಾಲೋ ಆಯ್ತು. ಬರ್ರಿ ನೋಡೋಣ ಏನೇನಾಯ್ತಂತ. ನಾವು ಮನೆ ಒಳಗೆ ಗುಗ್ಗಳ ಹಾಕ್ಬೇಕಂದ್ರೆ ಹಿಂಗೆ ಇಲ್ಲಿ ಇಷ್ಟಿಷ್ಟು ಸಣ್ಣ ಸಗಣಿದು ಸಿಗುತ್ತೆ. ಅದನ್ನು ಹಿಂಗೆ ನಾನು ಗ್ಯಾಸ್ ಮೇಲೆ ಇದು ಸುಟ್ಟು ಗುಗ್ಗಳ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ತುಳಸಿ ಪೂಜೆ ಆಯಿತು. ನಮಸ್ಕಾರ ಮಾಡಿಕೊಂಡು ಬಾಗಿಲ ಪೂಜೆ ಮಾಡಿ ಗುಗ್ಗಳ ಎಲ್ಲ ಹಾಕಿ ಶುಕ್ರವಾರ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಇವ್ರ ಆಫೀಸಿಗೆ ಹೋದ್ರು. ಇಬ್ರಿಗೂ ಹಂಬ ಅಂದ್ರೆ ಭಾಳ ಇಷ್ಟ. ದಿನಾ ಪುಣ್ಯಕೋಟಿ ನೋಡ್ತಾರೆ. ಅಲ್ಲಿ ನಮ್ಮ ಆಕಳದ ಅದಕ್ಕೆ ಮೇನ್ ಅವ್ರಿಗಾಗೆ ತಂದು ಸ್ಟಿಕ್ಕರ್ ಹಚ್ಚಿದ್ದದ ಪುಣ್ಯಕೋಟಿ ಅಂತ. ಅದು ಸಣ್ಣ ಹಂಬ ಹೆಸರು ಗೌರಿ ಅಂತ. ಅವ್ರು ಏನೇನು ಹೆಸರಿಡ್ತಾರೆ ಹಂಬಕ್ಕೆ ಅಂತ ಕೇಳಿದ್ರೆ ಎಲ್ಲ ಹೇಳಕತ್ತಾರ. ಟೈಗರ್ ಪ್ರಾಣಿಗಳನ್ನ ತಿಂತೈತಿ. ಅದು ಹಂಗೆ ಬೆಳೆದೈತಿ, ಅದು ಹಂಗೆ ಇರ್ತೈತಿ. ಅದ್ರ ನೇಚರ್ ಅದ, ದೇವ್ರ ಹಂಗೆ ಹುಟ್ಸಾನ ಅದನ್ನ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ದು ಟಿಫನ್ ರೆಡಿ ಆಗತೈತಿ. ಶೇಂಗಾ ಕುದಿಸಾತೀನಿ, ಆಮೇಲೆ ರಾಗಿ ಗಂಜಿ. ಟಿಫಿನ್ ಏನು ಮಾಡ್ಬೇಕಂತ ವಿಚಾರ ಮಾಡತ್ತೀನಿ. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಇಲ್ಲೇನು ಮಾಡಿರಿ? ಏನೂ ಮಾಡಿರ್ತಿಲ್ಲ. ರಾಗಿ ಗಂಜಿ. ಹಾಯ್, ಗುಡ್ ಮಾರ್ನಿಂಗ್ ಆಯುಷ್. ಹಾಯ್, ಗುಡ್ ಮಾರ್ನಿಂಗ್. ಏನೇನು ಮಾಡಿರಿ ಈಗ ಎದ್ದು? ಇವತ್ತು ನಾಷ್ಟಕ್ಕೆ ಇದಿತ್ತು. ಓಕೆ ಅಪ್ಪು, ನಿಂಗೆ ಫಾಲೋ ಮಾಡ್ಬೇಕು. ನಿಮ್ಮ ಸ್ಕೂಲ್ ಒಳಗೆ ಏನು ಹೇಳ್ತಾರ? ಆಮೇಲೆ ಮಮ್ಮಿ ಏನು ಹೇಳ್ತಾರ? ಮಮ್ಮಿ ಅಂತ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಸ್ಪೆಷಲಿ ಗರ್ಲ್ಸ್ ಆರ್ ಗಾಡ್ಸ್ ಅಂತಂತಾರೆ ಮಮ್ಮಿ. ಅದಕ್ಕೆ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಚೆನ್ನಾಗೆ ಇರ್ಬೇಕಂತ ಮಮ್ಮಿ. ಚೆನ್ನಾಗಿ ಇರ್ಬೇಕಂದ್ರೆ ಹೆಂಗಿರ್ಬೇಕು? ಚೆನ್ನಾಗೆ ಅಂದ್ರೆ ಚಲೋ ತಮಗೆ ಇರಬೇಕು. ಯಾರಿಗೂ ಏನು ಮಾಡಬಾರ್ದು. ಚೆನ್ನಾಗೆ ಮಾತಾಡಬೇಕು. ಯಾರು ಕೆಟ್ಟ ಮಾತಾಡ್ತಾರಲ್ಲ ಅವ್ರ ದೂರ ಇರಬೇಕು. ವೆರಿ ಗುಡ್. ಮತ್ತು ಯಾರ ಜೊತೆನೂ ಜಗಳ ಮಾಡಬಾರ್ದು. ಆಯುಷ ಬುಕ್ಸ್ ರೀಡಿಂಗ್ ಚಾಲೆಂಜ್ ತೊಗೊಂಡಾನ. ಅಂದ್ರೆ ಒಂದು ಬುಕ್ ಸ್ಟೋರಿ ಬುಕ್ ಓದಿದ್ರೆ ನಾವು 20 ರೂಪೀಸ್ ಕೊಡ್ತೀವಿ ನಾವು. ಸೊ ಈಗ ಎಷ್ಟು 6 ಬುಕ್ಸ್ ಅದಾವ. ಸೊ 2 ಬುಕ್ ಕಂಪ್ಲೀಟ್ ಮಾಡ್ಯಾನ. 40 ರೂಪೀಸ್ ಸಿಕ್ಕ ಅವಂಗೆ. ಅವ್ನು ಪಿಗಿ ಬಾಕ್ಸ್ ಒಳಗೆ ಹಾಕಿದಾನ. ಈ ಕಾಣತ್ತಿಲ್ಲ ನೀ. ನೆಕ್ಸ್ಟ್ ಈಗ ಎಕ್ಸಾಮ್ ಇತ್ತು, ಅದಕ್ಕೆ ಸ್ಟೋರಿ ಬುಕ್ಸ್ ಓದೋಕ್ಕಾಗಲಿಲ್ಲ. ಈಗ ಎಕ್ಸಾಮ್ಸ್ ಎಲ್ಲ ಮುಗಿದು ಆಮೇಲೆ ಆಯುಷಿಗೆ ಮತ್ತು ಸ್ಟೋರಿ ಬುಕ್ ಓದೋಕೆ ಸ್ಟಾರ್ಟ್ ಮಾಡೋಣ. ಈಗ ಆಲ್ಮೋಸ್ಟ್ ಎಷ್ಟು 15 ಅದಾವಲ್ಲ ಇದ್ರೊಳಗೆ. ಸೊ ಒಂದು 5 ಕಂಪ್ಲೀಟ್ ಮಾಡಿ 5 ಸ್ಟೋರೀಸ್
5 ಸ್ಟೋರೀಸ್ ಕಂಪ್ಲೀಟ್ ಮಾಡ್ಯಾನ. ಸೊ ಎಂದು ಕಂಪ್ಲೀಟ್ ಮಾಡ್ತಿ ಮತ್ತು 20 ರೂಪೀಸ್ ಯಾವಾಗ ಅರ್ನ್ ಮಾಡ್ತಿ? ಮತ್ತೆ ಒಂದು 2 ದಿನ ಆದ್ಮೇಲೆ 2 ದಿನ. ಕೊಡು. ಈಗ ಅಮ್ಮನ ಜೊತೆ ಮಾತಾಡ್ತೀನಿ. ಹಾಯ್ ಅಮ್ಮ. ಹಾಯ್ ನನ್ಗೆ ಹಾಯ್ ಅಮ್ಮ ಅನ್ನಕತ್ತೀನಿ. ಹಾಯ್ ಅಮ್ಮ. ಮಮ್ಮಿ ಹಾಯ್. ಓ ವೆರಿ ಗುಡ್. ಏನು ಮಾಡತ್ತೀಯಪ್ಪ? ನಾ ಕುಂತೀನಿ. ಏನು ಮಾಡತ್ತಿ ಕುಂತ? ನಾ ಕುಂತ ಆಡಾಕತ್ತಿ. ಏನು ಮಾಡಿದಿ ಬೆಳಗ್ಗೆ ಎದ್ದು ಮಾರ್ನಿಂಗಿಂದ ಏನು ಮಾಡಿದಿ ನಿಮ್ಮ ಕೆಲಸ? ಪಾನ್ ತಿನ್ನಿ. ಮತ್ತು ಮತ್ತು ಲಕ್ಕಿ ತಿನ್ನಿ. ಮತ್ತು ಮತ್ತು ಆಯುಷ್, ಧರ್ವಿ ಧರ್ವಿ ಹೋಗ್. ಆಯುಷ್ ಆಯುಷ್ ಇವತ್ತು ಸ್ಯಾಟರ್ಡೇ ಆಯುಷ್ಯಾಗ ಈ ಥರ ಯೂನಿಫಾರ್ಮ್ ಇರುತ್ತೆ, ಸ್ಕೌಟ್ ಆ್ಯಂಡ್ ಗೈಡ್ಸ್ದು. ಆಮೇಲೆ ಶೂಸ್ ಇರೋಲ್ಲ ಇವ್ರಿಗೆ, ಮಳೆಗಾಲ ಮುಗಿ ಮಟ್ಟ ಇದೇ ಥರ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗ್ಬೇಕು. ಆಮೇಲೆ ನಾನು ಲಂಚ್ ಮಾಡಿದ್ದೆ ರೊಟ್ಟಿ, ಚಟ್ನಿ, ಆಮೇಲೆ ಕ್ಯಾಬೇಜ್ ಪಲ್ಯ, ಸ್ವಲ್ಪ ಸಲಾಡ್. ನಾ ಲಾಗ್ ಮಾಡೋದು ಕಂಟೆಂಟ್ ಕ್ರಿಯೇಷನ್ಸ್, ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು 10th. ಬಟ್ ನಂಗೆ ಸ್ವಲ್ಪ ಚೇಂಜ್ ಅನ್ಸಾಕತ್ತಿದ್ದು ಏನಂತಂದ್ರೆ, ನಾ ಈಗ 3 ಜನ ಮಕ್ಳದಾರ. ಇವರಿಬ್ಬರು ಟ್ವಿನ್ಸ್, ಅವ್ನು ಸ್ಕೂಲಿಗೆ ಕಳಿಸ್ಬೇಕು, ಆಮೇಲೆ ಇವ್ರು ಆಫೀಸ್ಗೆ ಹೋಗ್ತಾರೆ, ಎಲ್ಲ ಮನೆ ಕೆಲಸ ನಾ ಒಬ್ಳ ಮಾಡ್ತೀನಿ, ಯಾರು ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ಏನಿಲ್ಲ. ನಾ ಲಿಮಿಟ್ ಮಾಡ್ಕೊಂಡಿದ್ನಿ ಅನ್ಸುತ್ತೆ. ಅಂದ್ರೆ ಫಸ್ಟ್ ಅವ್ರು ಸಣ್ಣವ್ರಿದ್ದಾಗಂತೂ ಸಿಕ್ಕಾಪಟ್ಟೆ ಕೆಲಸ ಇರ್ತಿತ್ತು, ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ, ಬೇರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಇಮ್ಯಾಜಿನೂ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅವರು ರಾತ್ರಿ ಅಳ್ತಿದ್ರು, ನಿದ್ದೆ ಆಗ್ತಿರ್ಲಿಲ್ಲ. ಎಷ್ಟೋ ಸಲನ ಎಲ್ಲ ರಾತ್ರಿ ಕೆಲಸ ಮಾಡ್ಕೊಂಡೇನು ಅವ್ರನ್ನ ಮಲಗಿಸಿ, ಅಷ್ಟು ಕೆಲಸ ಇರ್ತಿತ್ತು. ಸಣ್ಣವ್ರದಾರ, ಮಾಡೋಕ್ಕಾಗಲ್ಲ ಅಂತ ಏನೂ ಮಾಡಲೇ ಇಲ್ಲ. ನೆಕ್ಸ್ಟ್ ಈಗ ಸ್ವಲ್ಪ ದೊಡ್ಡವರಾಗ್ಯಾರ, ಏನೋ ಹೇಳಿದ ಮಾತು ಅರ್ಥ ಆಗುತ್ತೆ ಅವರಿಗೆ. ಆಮೇಲೆ ಈಗ ನಾವು ಇದ್ರೊಳಗೆ ವಿಡಿಯೋ ಒಳಗೆಲ್ಲ ತೋರಿಸ್ತೇನೆ. ಆಯುಷ್ ಫ್ರೆಂಡ್, ನಮ್ಮ ಬಾಜು ಹುಡುಗಿ, ಅವ್ರ ಮಮ್ಮಿ ಎಲ್ಲ ಹೇಳಾಕತ್ತಿದ್ರು, ನೀವು ಚಾಲೂ ಮಾಡಿರಿ ವ್ಲಾಗ್ಸ್ ಮಾಡೋದು, ಚಲೋ ಅನಿಸುತ್ತೆ, ಎಲ್ಲರೂ ಮಾಡ್ತಿರ್ತಾರೆ. 1 ವರ್ಷ ಆಯ್ತು. ಆಮೇಲೆ ನನ್ನ ಫ್ರೆಂಡ್ ಶ್ವೇತಾ ಅಂತದಾರೆ, ಅವರು ಹೇಳಿದರು, ಏನು ಬಿಡು ಆಗಲ್ಲ ನನಗೆ, ಇವ್ರನ್ನೆಲ್ಲ ಕರ್ಕೊಂಡು ಎಲ್ಲಿ ಮಾಡೋಕ್ಕಾಗತ್ತೆ, ಇದೆಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ಅಂಥೇಳಿ ಸುಮ್ಮನಾಗಿದೆ. ಆಮೇಲೆ ಈಗ ರೀಸೆಂಟಾಗಿ ಒಂದು ಸ್ವಲ್ಪ ಅನ್ನಿಸ್ತು, ಓಕೆ ಮಾಡ್ಬೋದೇನೋ, ನೋಡೋಣ ಒಂದು ಸಲ ಟ್ರೈ ಮಾಡಿ ನೋಡೋಕೆ ಏನು ಆಗುತ್ತೆ, ಒಂದು ಸಲ ಮಾಡೋಣ, ನೋಡೋಣ, ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋಣ, ಸ್ವಲ್ಪ ಏನಾಗುತ್ತೆ ನೋಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ನಾವು ಏನೋ ಒಂದು ಮಾಡ್ಬೇಕಂತ ಬಂದ್ಗುಡ್ಲೆ ನಮ್ಗೆ ಎಲ್ಲನೂ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ನಾವು ಮನಸ್ಸು ಮಾಡ್ಬೇಕಷ್ಟೆ. ಹೇಳಾರಲ್ಲ, ಮನಸ್ಸಿದ್ದಲ್ಲಿ ಮಾರ್ಗ ಅಂಥೇಳಿ, ಅದು ನಿಜ ಅನಿಸುತ್ತೆ. ನಾವು ಮನಸ್ಸು ಮಾಡಿ ಏನೋ ಮಾಡ್ಬೇಕಂತ ಹೊಂಟ್ರು ಎಲ್ಲ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಆದ್ರೆ ನಮ್ದು 100% ನಾವು ಕೊಡಲೇಬೇಕಾಕೈತಿ. ಅದು ಫ್ಯೂಚರ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಅದು ಸರಿ ಆಗುತ್ತೋ, ಅದು ಸಕ್ಸಸ್ ಆಗುತ್ತೋ, ಅದು ಫೇಲ್ಯೂರ್ ಆಗುತ್ತೋ, ಅದನ್ನ ಯೋಚನೆನೇ ಮಾಡಬಾರ್ದು. ಆ್ಯಕ್ಚುಲಿ ಮಾಡ್ಕೊತಿರೋದು, ಏನಾಗುತ್ತೆ, ಏನಾದರೂ ಒಂದು ಹಾಗೆ ಆಗುತ್ತಲ್ಲ, ಏನಾರ ಆಗುತ್ತೆ, ಇಲ್ಲ ಫೇಲ್ಯೂರರ ಆಗುತ್ತೆ, ಇಲ್ಲ ಸಕ್ಸಸ್ಸರ ಆಗುತ್ತೆ. ನಮ್ಮ ಕೆಲಸ ನಾವು ಮಾಡಿದ ಮೇಲೆ ಗೊತ್ತಾಗುತ್ತಲ್ಲ, ನಾವು ಸಕ್ಸಸ್ ಆಗ್ತೇವೋ ಅದರೊಳಗೆ ಫೇಲ್ಯೂರ್ ಆಗ್ತೇವೋ ಅಂಥೇಳಿ. ಈಗ ನಮ್ದು ಆಪ್ಷನ್ ಬೇರೆ, ನಂಗೆ ಹೊರಗಡೆ ಹೋಗಿ ನಂಗೆ ಜಾಬ್ ಮಾಡೋಕ್ಕಾಗಲ್ಲ, ಬಟ್ ನಂಗೆ ಮಾಡ್ಬೇಕಂತೂ ಏನೂ ಇಲ್ಲ. ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಚಲೋ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಈ ಮಾಡಬೇಕನ್ನ ದುಡ್ಡು ತೊಗೊಂಡು ಬರ್ಬೇಕು ದುಡ್ಡು ಅಂತೂ ಏನಿಲ್ಲ. ಆದ್ರೆ ನಂಗೆ ಏನಾರ ಮಾಡಬೇಕಲ್ಲ, ಏನಾರು ಮಾಡ್ಬೇಕಂತಾರೆ ಇರೋದು ಮನಸ್ಸೊಳಗೆ. ಸೊ ಇದು ನಂಗೆ ಮತ್ತೊಂದು ಸ್ವಲ್ಪ ನಂಗೆ ಪ್ಯಾಷನ್ ಐತಿ, ಇದೆಲ್ಲ ಮಾಡ್ಬೇಕು, ನಂಗೆ ಎಡಿಟಿಂಗ್ ಅದೆಲ್ಲ ನಂಗೆ ಇಂಟ್ರೆಸ್ಟ್ ಐತಿ, ಸ್ವಲ್ಪ ಮಾಡ್ಬೇಕಿದ್ದು. ನಂಗೆ ಖುಷಿ ಅನ್ಸಾಕತ್ತೈತೆ ನಂಗೆ ಇದು ಕೆಲಸ ಮಾಡೋಕ್ಕೆ. ಖುಷಿ ಅಂದ್ರೆ ನಾ ಹ್ಯಾಪಿ ಮಾಡತ್ತೀನಿ. ಇದು ಎಲ್ಲೋ ಮಾಡಬೇಕಲ್ಲ ಅಂತಲ್ಲ, ದಿನ ನಾ ಹೆಂಗೆ ಇಂಪ್ರೂವ್ ಆಗ್ಬೋದು, ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೋದು ಅಂದ್ರೆ, ಮೊದಲಿನೂ ಇದು ಇಷ್ಟ ಕೆಲಸ ಮಾಡ್ಕೊಂಡು ನಾನು ಅನ್ಕೋತಿದ್ದೆ, ಇಷ್ಟು ಕೆಲಸನ ಮಾಡಕತ್ತೀನಿ, ಇದು ಜಾಸ್ತಿ, ನನಗೆ ಇನ್ನೇನು ನಂಗೆ ಮಾಡೋಕ್ಕಾಗಂಗಿಲ್ಲ, ನಂಗೆ ಇನ್ನೇನು ಮಾಡೋಕ್ಕಾಗಂಗೇ ಇಲ್ಲ, ಸಾಕು, ಇದೋ ಜಾಸ್ತಿ ಮಾಡತ್ತೀನಿ ನಾನು ಅಂತ ನನ್ನನ್ನು ಫುಲ್ ಇದನ್ನು ತೊಗೊಂಡ್ಬಿಟ್ಟಿದ್ದೆ.
ಸೊ ಆ್ಯಕ್ಚುಲಿ ಹಂಗಿಲ್ಲ, ಶಕ್ತಿ ಬರೋದ ನಮ್ಮ ಮೈಂಡಿಂದ ಅನ್ಸುತ್ತೆ ನನಗೆ. ಅಂದ್ರೆ ಮೈಂಡ್ ಒಳಗೆ ನಾವು ಏನು ಅನ್ಕೋತೀವಿ ಅದು ಆಗುತ್ತೆ. ನಂಗೆ ಆಗಂಗಿಲ್ಲ ಅಂದ್ರೆ ಅದು ಏನೂ ಆಗಂಗಿಲ್ಲ. ನಂಗೆ ಆಗುತ್ತೆ, ನಾನು ಮಾಡ್ತೇನೆ ಅಂದ್ರೆ ಎಲ್ಲ ಮಾಡ್ಬೋದು. ಇದೇ ಕೆಲಸನ ಮಾಡತ್ತಿದ್ದೆ ನಾ. ಈಗ ನಿಮ್ಗೆ ರುಟೀನ್ ತೋರಿಸ್ತೇನಲ್ಲ, ಇದೇ ಕೆಲಸ ನಾನು ಬೆಳಗ್ಗೆ ನಂಗೆ ಒಂದು 2-3 ಥರ ನಂಗೆ ಟಿಫಿನ್ಸ್ ಅದು ಇದು ಏನಾದರೂ ಮಾಡ್ಕೊತಿರ್ತೀನಿ. ಕಾಳು ಕುದಿಸ್ಬೇಕು, ಜ್ಯೂಸ್ ಮಾಡ್ತೀನಿ, ಇಲ್ಲ ಗಂಜಿ ಮಾಡ್ತೀನಿ, ಏನಾದರೂ ಟಿಫನ್ ಏನಾದರೂ ಮಾಡಬೇಕು. ಆಮೇಲೆ ಓಟ್ಸ್ ಅದೆಲ್ಲ ಅಂತೂ ಕಂಪಲ್ಸರಿ ದಿನ ಇದ್ದೇ ಇರುತ್ತೆ. ಆಮೇಲೆ ಮಧ್ಯಾಹ್ನನೂ ಊಟ ಅಡ್ಗೆ ಎಲ್ಲ ಇರುತ್ತೆ. ಈವ್ನಿಂಗ್ ಸ್ವಲ್ಪ ಲೈಟಾಗೇ ಇರ್ತೇವೆ ನಾವು, ಜಾಸ್ತಿ ಏನು ಊಟ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಲೈಟಾಗಿ ಅಂದ್ರೂ ಮಧ್ಯಾಹ್ನದ ಏನು ಇರುತ್ತಲ್ಲ ಅದನ್ನು, ಇಲ್ಲ ಅಂದ್ರೆ ಬೇರೆ ಏನಾದ್ರು ಮಾಡ್ತೀನಿ. ಬಟ್ ರಾತ್ರಿ ಏನು ರೊಟ್ಟಿ ಚಪಾತಿ ಈ ಥರ ಇರೋಂಗಿಲ್ಲ. ಸೊ ನಂಗೆ ಇಷ್ಟ ಟೈಮ್ ಅವಾಗೂ ಇತ್ತು, ಈಗೂ ಇಷ್ಟ ಟೈಮ್ ಐತಿ. ಬಟ್ ನಾ ಈಗ ಇದನ್ನು ಪ್ಲಸ್ ಆ್ಯಡ್ ಮಾಡೀನಿ. ಬಟ್ ನಂಗೆ ಡಿಫ್ರೆನ್ಸ್ ಏನು ಅನ್ಸತ್ತಿಲ್ಲ. ಅಷ್ಟ ಟೈಮ್ ಒಳಗೆ ಅದನ್ನೂ ಮಾಡತ್ತೀನಿ, ಇದನ್ನೂ ಮಾಡತ್ತೀನಿ, ಎರಡೂ ಕೆಲಸ ಚಾಲು ಅದಾವೆ. ಬಟ್ ಈ 3 hours ಎಲ್ಲ ಎಲ್ಲಿಂದ ಬರಾಕತ್ತೈತಿ ಅಂದ್ರೆ, ನಮಗೆ ಮಾಡ್ಬೇಕಂತಿದ್ರೆ ನಾವು ಎಲ್ಲಕ್ಕೂ ಟೈಮ್ ಮಾಡ್ಕೋತೀವಿ ಅಂತ ಅರ್ಥ ಅಲ್ಲ. ನಮಗೇನೋ ಮಾಡ್ಬೇಕಂತಿದ್ರೆ ಎಲ್ಲಕ್ಕೂ ನಾವು ಟೈಮ್ ಮಾಡ್ಕೋತೀವಿ. 2 ಮಕ್ಕಳು ಅವ್ರು ನೋಡ್ಕೊಳ್ಳೋದು ಕಷ್ಟನೇ ಹೌದು. ಆದ್ರೆ ನಮಗೇನೋ ಮಾಡ್ಬೇಕಂತ ನಮ್ಮ ಮನಸ್ಸೊಳಗೆ ಇತ್ತಂದ್ರೆ ನಾವು ಟೈಮ್ ಮಾಡ್ಕೋತೇವೆ, ಅದನ್ನು ಮಾಡತ್ತೇವೆ ಅಂತಲೂ ನಂಗೆ ಈಗ ಸ್ಟ್ರಾಂಗ್ ಫೀಲಿಂಗ್ ಬರಾಕತ್ತೈತಿ. ಅದಕ್ಕೆ ನಾ ಎಲ್ಲರಿಗೂ ಹೇಳ್ತೀನಿ, ನಿಮಗೆ ಏನಾರ ಮಾಡ್ಬೇಕಂತಿತ್ತಂದ್ರೆ, ಅಥವಾ ನೀವು ಏನೋ ಈಗ ಮಾಡಾಕತ್ತೀರಿ ಅಂತಂದ್ರೆ ಪ್ಲೀಸ್ ಅದ್ರೊಳಗೆ ನಿಮ್ಮ 100% ಕೊಡ್ರಿ. ಆಮೇಲೆ ಖುಷಿಯಾಗಿ ಮಾಡಿರಿ, ಅದನ್ನು ಎಂಜಾಯ್ ಮಾಡಿರಿ. ಅಂದ್ರೆ ನೀವು ಎಂಜಾಯ್ ಮಾಡಿರಿ, ಅದು ನಿಜವಾಗ್ಲೂ ಅದು ತನ್ನಿಂದ ತಾನೇ ಎಲ್ಲ ಚಲೋನ ಹಾಕ್ಕೊತ ಹೋಗ್ತೈತಿ. ಮುಂದೆ ಏನು ಆಕೈತಿ ಯಾರಿಗೂ ಗೊತ್ತಿಲ್ಲ. ಮುಂದೆ ಚಲೋ ಆಕೈತೋ ಅದರಿಂದ ಏನು ನಮಗೆ ಸಿಗ್ತೈತಿ ಅದೆಲ್ಲ ಗೊತ್ತಿಲ್ಲ. ಬಟ್ ಇವತ್ತು ನಾವು ಏನು ಮಾಡತ್ತೇವೆ ಅನ್ನೋದು ಮ್ಯಾಟ್ರ್ ಆಕೈತಿ. ಸೊ ನಂಗಂತೂ ನಿಜವಾಗ್ಲೂ ಈಗ 2-3 ಡೇಸಿಂದ ಅದು ಅನ್ಸೈತಿ. ಅದಷ್ಟು ಟೈಮ್ ಒಳಗೆ ಇಷ್ಟು ಕೆಲಸ ಮಾಡಿ ನಾನು ಸುಸ್ತಾಗೈತೆ ಅಂತ ನನಗೆ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಫುಲ್ ಕಂಫರ್ಟ್ ಝೋನ್ ಒಳಗೆ ಉಳಿದ್ಬಿಟ್ಟಿದ್ದೆ ಅನ್ಸುತ್ತೆ ನಂಗೆ. ನಿಜವಾಗ್ಲೂ ಕಂಫರ್ಟ್ ಝೋನ್ ವೆರಿ ಡೇಂಜರಸ್. ಎಲ್ಲಕ್ಕಿಂತ ಡೇಂಜರಸ್ ಏನಂದ್ರೆ ಕಂಫರ್ಟ್ ಝೋನ್ ಒಳಗೆ ಇರೋದು. ಕಂಫರ್ಟ್ ಝೋನ್ ಒಳಗೆ ಇರೋಕೆ ಹೋಗಬಾರ್ದು ಆ್ಯಕ್ಚುಲಿ. ಕಂಫರ್ಟ್ ಝೋನ್ ಬಿಟ್ಟು ನಾವು ಕೆಲಸ ಮಾಡೋಕೆ ಬಂದ್ವಿ ಅಂದ್ರೆ ಯೂನಿವರ್ಸ್ ಎಲ್ಲ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಹೇಳ್ತಾರಲ್ಲ ಏನದು ಮ್ಯಾನಿಫೆಸ್ಟೇಷನ್. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ನಾವು ಮಾಡ್ಕೊಂಡ್ವಿ ಅಂದ್ರೆ ಬಾಗಿಲು ತಾನ ಓಪನ್ ಆಗ್ತಾವೆ, ಅಪಾರ್ಚುನಿಟೀಸ್ ಎಲ್ಲ ತನ್ನಿಂದ ತಾನ ಬರ್ತಾವೆ. ಸೊ ನೀವು ಯಾರು ಜಾಬ್ ಮಾಡಕತ್ತಿದ್ರೆ, ಅದು ಈಗ ಮಗು ಆಗೈತಿ ಬಿಡ್ಬೇಕು, ನಾನು ಮಗುನ ನೋಡ್ಕೋಬೇಕು, ನನ್ನ ಕಡೆ ಈಗ ಆಗಂಗಿಲ್ಲ ಅಂದ್ರೆ ಪ್ಲೀಸ್ ಬೇರೆ ಜಾಬ್ ಸ್ವಿಚ್ ಮಾಡಿರಿ. ಯಾರು ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ ಆ ಥರ. ಆಮೇಲೆ ಇಲ್ಲ ನಂಗೆ ಏನೋ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಪ್ಲೀಸ್ ಸ್ಟಾರ್ಟ್ ಮಾಡಿರಿ. ಏನಾದರೂ ಇದ್ರೆ ಹಾಗೇ ಆಗುತ್ತೆ, ಎಲ್ಲ ಆಗುತ್ತೆ, ಯಾವುದೂ ಆಗಲ್ಲ ಅಂತಿಲ್ಲ, ಎಲ್ಲ ಆಗುತ್ತೆ. ನಾನು 3 ಜನ ಮಕ್ಕಳನ್ನ ಇಟ್ಕೊಂಡು ಎಲ್ಲ ಮಾಡತ್ತೀನಿ. ನಾನೇ ಎಡಿಟ್ ಮಾಡ್ತೀನಿ ಆ್ಯಕ್ಚುಲಿ. ಎಲ್ಲ ನಾನೇ ಎಡಿಟ್ ಮಾಡೋದು, ನಾನು ಅಪ್ಲೋಡ್ ಮಾಡ್ತೀನಿ, ಎಲ್ಲ ನಾನು ಮಾಡ್ತೀನಿ. ಅದು ಅಷ್ಟು ಟೈಮ್ ಒಳಗೆ ನಾನು ಇದನ್ನೂ ಮಾಡತ್ತೀನಿ. ಅಟ್ಲೀಸ್ಟ್ 3-3.5 ತಾಸಂತೂ ಬೇಕು ಎಡಿಟಿಂಗ್, ಅಪ್ಲೋಡ್ ಅದೆಲ್ಲ. ಇನ್ನು ರೀಲ್ಸ್ ಎಡಿಟಿಂಗ್ ಅಂದ್ರೆ ಅದು ಎಕ್ಸ್ಟ್ರಾ ಆಗುತ್ತೆ ಆಮೇಲೆ. ಸೊ ನಂಗೆ ನಿಜವಾಗ್ಲೂ ಒಂಥರ ಇದು ಹೆಂಗೆ ನಾ ಮಾಡೋದೇನಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಬೇಕಾಗಿತ್ತಂದ್ರೆ, ನಮಗೆ ಮಾಡ್ಬೇಕನ್ಸಿತ್ತಂದ್ರೆ ನಾವು ಅದನ್ನು ಕೆಲಸ ಇಷ್ಟಪಡಾಕತ್ತೀವಿ, ನಮ್ಗೆ ಇದು ಇಷ್ಟ ಆಗತ್ತೈತಿ ಅಂದ್ರೆ ನಾವು ಮಾಡ್ತೀವಿ. ಹೆಂಗಾದ್ರೆ ನಾವು ಟೈಮ್ ತೊಗೊಂಡು ಮಾಡ್ತೀವಿ ಅದನ್ನು. ಸೊ ನಿಮ್ಗೆ ಏನು ಮಾಡ್ಬೇಕು ಅನಿಸುತ್ತೆ ಅದನ್ನ ಮಾಡಿರಿ. ಆಮೇಲೆ ಸೊ ನಂಗೆ ಅನ್ಸಿದ್ದು ನಾ ಹೇಳೀನಿ. ಪ್ಲೀಸ್ ಯಾರು ಹೆಂಗೆ ತೊಗೋತಾರ ನಂಗೆ ಗೊತ್ತಿಲ್ಲ. ಸೊ ನಿಮ್ಗೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನೋ ಒಂದು ಕರಿಯರ್ ಒಳಗೆ ನಾ ಮುಂದೆ ಹೋಗಬೇಕು ಅಂತಿದ್ರು, ಪ್ಲೀಸ್ ಗೋ. ಇವತ್ತು ಮಾಡಿರಿ, ಇವತ್ತು ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಪರ್ಫೆಕ್ಟ್ ಟೈಮ್ ಅನ್ನೋದಿಲ್ಲ, ಅದು ಬರೋದು ಇಲ್ಲ. ನಾವು ಏನು ಮಾಡ್ತೀವಲ್ಲ ಅದು ಪರ್ಫೆಕ್ಟ್ ಆಗುತ್ತೆ. ಮಾಡ್ಕೊತ ಹೋದಂಗೆ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಸೊ ಪರ್ಫೆಕ್ಟ್ ಟೈಮಿಗೆ ವೇಟ್ ಮಾಡೋದು, ಪ್ಲ್ಯಾನ್ ಹಾಕ್ಕೊಳ್ಳೋದು. ಪ್ಲ್ಯಾನ್ ಹಾಕೋಕ್ಕಿಂತ ಅದನ್ನು ನಾವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ತನ್ನಿಂದ ತಾನೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಷನ್ಸ್ ನಾವು ತೊಗೊಳ್ಳಿಲ್ಲ ಅಂದರೆ ಭಾಳ ಡಿಲೇ ಆಮೇಲೆ ಕೊರಗಬೇಕಾಗುತ್ತೆ. ಈಗ ಅನ್ಸತಿ ಯಾಕೆ ಅವರೆಲ್ಲ ಹೇಳಿದಾಗನ ಅವಾಗ ಸ್ಟಾರ್ಟ್ ಮಾಡಬೇಕಾಗಿತ್ತಂತ. ಬಟ್ ಇಟ್ಸ್ ಓಕೆ, ಈಗೂ ಮಾಡ್ಬೋದು, ಏನು ಲೇಟ್ ಇಲ್ಲ. ಸೊ ಯಾರಿಗೆ ಏನು ಮಾಡ್ಬೇಕನ್ನೋರಿಗೆ ಸಪೋರ್ಟ್ ಮಾಡಿರಿ. ಅವ್ರ ಬೆನ್ನಿಂದ ನಿಂತು ನೀವು ಸಪೋರ್ಟ್ ಮಾಡಿರಿ. ಯು ನೆವರ್ ನೋ, ಅವ್ರು ಫುಲ್ ಸಕ್ಸಸ್ಫುಲ್ ಆಗ್ಬೋದು. ಆವಾಗ ನಿಮಗೂ ಪ್ರೌಡ್ ಅನಿಸುತ್ತಲ್ಲ. ಸೊ ಯಾರು ಒಳ್ಳೇದು ಮಾಡೋಕ್ಕೆ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಮಾಡಿರಿ, ಕೆಲಸ ಮಾಡಿರಿ.
ಪ್ಲೀಸ್ ನಾ ಏನು ದೊಡ್ಡ ವೇದಾಂತ ಹೇಳತ್ತಿಲ್ಲ, ಏನೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಾದರೂ ಮಾಡಿರಿ, ಅರ್ನಿಂಗ್ಸ್ ಮಾಡ್ಕೊರಿ. ನಮ್ಮ ಫ್ಯಾಮ್ಲಿ ನಾವೇ ನೋಡ್ಕೋಬೇಕಾಕೈತಿ. ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ನೀಡ್ ಇರುತ್ತೆ, ಒಬ್ಬೊಬ್ಬರಿಗೆ ಏನು ನೀಡ್ ಇರಲ್ಲ. ಆದರೂ ನೀಡ್ ಐತಿ ಇಲ್ಲ ಅಂತಲ್ಲ, ನಮಗೆ ಖುಷಿಗೋಸ್ಕರ ನಾವು ಮಾಡಬೇಕಾಗುತ್ತೆ. ನೀವೇನೋ ಅದು ಖುಷಿ ಆಗತ್ತೈತಿ ನಿಮಗೆ ಕೆಲಸ ಮಾಡೋದ್ರಿಂದ, ಅದ್ರ ಮಾಡೋದ್ರಾಗ ಏನು ತಪ್ಪಿಲ್ಲ. ನೀವು ಎಂಜಾಯ್ ಮಾಡ್ತೀರಿ ಕೆಲಸ ಮಾಡತ್ತೀನಿ, ನೀವು ಅದನ್ನು ಮಾಡ್ತೀನಿ, ಮನೆ ಕೆಲಸನೂ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದು ಗುಡ್ ಮಾಡ್ಬೋದು. ಮನೆಯೊಳಗೆ ಇದ್ದನ ಮಾಡೋದು ಅಂತ ಸಿಕ್ಕಾಪಟ್ಟೆ ಕೆಲಸ ಅದಾವೆ. ಟ್ಯೂಷನ್ಸ್ ತೊಗೋಬೋದು, ಆಮೇಲೆ ಮನೆಯೊಳಗೆ ಪಾರ್ಲರ್ ಇಟ್ಕೋತಾರೆ, ಅದು ಕೆಲಸ. ಆಮೇಲೆ ಗಾರ್ಡನ್ ಮಾಡ್ಕೊಳ್ಬೋದು. ಗಾರ್ಡನ್ ಮಾಡ್ಕೊಳ್ಳೋದು ಸ್ಮಾಲ್ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ, ಮನಿ ಈಸ್ ಮನಿ. ಸೊ ಪ್ಲೀಸ್ ಏನು ಮಾಡಬೇಕಂದ್ರೂ ಮಾಡಿರಿ. ಯಾವ ಕೆಲಸನೂ ಸಣ್ಣದಲ್ಲ. ಇಲ್ಲಿ ಎಲ್ಲ ಕೆಲಸನೂ ನಮಗೆ ಪ್ರತಿಫಲ ಅನ್ನೋದು ಕೊಡುತ್ತೆ. ಕೃಷ್ಣ ಹೇಳ್ದಂಗೆ ನಿಮ್ಮ ಕೆಲಸ ನೀವು ಮಾಡಿರಿ, ಪ್ರತಿಫಲ ನನಗೆ ಬಿಡ್ರಿ ಅಂದಾರಲ್ಲ, ಹಂಗೆ ನಮ್ಮ ಕೆಲಸ ಏನೈತಿ, ನಮ್ಮ ಕೈಲಿ ಏನಾಗುತ್ತೆ, ನಾವು ಈ ಸಿಚುವೇಶನ್ ಒಳಗೆ ಏನು ಮಾಡ್ಬೋದು, ನಮ್ಗೆ ಏನೇನು ಅಪರ್ಚುನಿಟೀಸ್ ಅದಾವಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡೋಣ. ಬಟ್ ಒಳ್ಳೆ ಕೆಲಸನ ಮಾಡಿರಿ, ಎಲ್ಲ ಒಳ್ಳೇದಾಗುತ್ತೆ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿರಿ. ನಾ ಮಾತಾಡತ್ತೀನಿ, ಫಸ್ಟ್ ಟೈಮ್ ಈ ಥರ ನಾ ಮಾತಾಡೋದು, ಬಟ್ ಖುಷಿಯೊಳಗೆ ಮಾತಾಡತ್ತೀನಿ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳೆ ವ್ಲಾಗ್ ಒಳಗೆ ಸಿಗೋಣ. ಥ್ಯಾಂಕ್ ಯು.